ಧರ್ಮಸ್ಥಳಕ್ಕೆ ಸಿಎಂ ಮತ್ತು ಡಿಸಿಎಂ ಬಂದಿದ್ದಾರೆ. ಶಕ್ತಿ ಯೋಜನೆ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿ ಸರ್ಕಾರಕ್ಕೆ ಪತ್ರ ಬರೆದಿದ್ದರು ವೀರೇಂದ್ರ ಹೆಗಡೆ ಅವರು. ಸರ್ಕಾರ ಅಸ್ತಿತ್ವಕ್ಕೆ ಬಂದ ಹೊಸದರಲ್ಲಿ ಮುಖ್ಯ ದ್ವಾರದಿಂದ ನಡೆದುಕೊಂಡೇ ಸಿಎಂ ದೇವಸ್ಥಾನ ಪ್ರವೇಶವನ್ನು ಪಡೆದಿದ್ದಾರೆ. ಧರ್ಮಸ್ಥಳದ ಸಂಪ್ರದಾಯವನ್ನು ಪಾಲಿಸಿ ದೇವರ ದರ್ಶನವನ್ನು ಪಡೆದರು. ಅಂದರೆ ದೇವಸ್ಥಾನದ ಒಳಗಡೆ ಹೋಗಬೇಕಾದ್ರೆ ಪಂಚೆ ಉಟ್ಕೊಂಡಿರಬೇಕು, ಮತ್ತು ಬನೀನು ಶರ್ಟ್ ಎಲ್ಲ ತೆಗೆದಿರಬೇಕು, ಶಲ್ಯ ಹೊದ್ಕೋಬೇಕು ಅಂತೆಲ್ಲ ಒಂದಷ್ಟು ನಿಯಮಗಳಿದೆ ಅಲ್ಲಿ. ಅದರ ಪ್ರಕಾರವೇ ಹೋಗಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದಿದ್ದಾರೆ ಉಪಮುಖ್ಯಮಂತ್ರಿಗಳು. 1 ವರ್ಷ ತುಂಬಿತು, ಕೊಟ್ಟಂತಹ ಭರವಸೆಗಳನ್ನೆಲ್ಲ ಈಡೇರಿಸಿದ್ದೀವಿ, ಇನ್ನು ಮುಂದೆನೂ ಕೂಡ ಸರ್ಕಾರ ಸುಸೂತ್ರವಾಗಿ ನಡ್ಕೊಂಡು ಹೋಗ್ಲಪ್ಪ ಅಂತ ಧರ್ಮಸ್ಥಳದ ಸನ್ನಿಧಿಗೆ ಬರ್ತಕ್ಕಂಥದ್ದು ಅದರ ಆಶ್ಚರ್ಯ ಏನಿಲ್ಲ. ಬಟ್ ಈ ಹಿಂದೆ ಅವ್ರು ಧರ್ಮಸ್ಥಳಕ್ಕೆ ಬಂದಾಗ ಸಿದ್ದರಾಮಯ್ಯನವರು ವಿವಾದ ಆಗಿತ್ತು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ಸರ್ಕಾರ 1 ವರ್ಷ ಪೂರೈಸಿದೆ, ಧರ್ಮಸ್ಥಳಕ್ಕೆ ಬಂದಿದ್ದಾರೆ, ಭಕ್ತಿಯಿಂದ ದೇವರಿಗೆ ನಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಏನಾದ್ರು ಮಾತನಾಡಿದ್ರ ಮಾಧ್ಯಮಗಳ ಜೊತೆ? ಮತ್ತು ಇಡೀ ಧರ್ಮಸ್ಥಳ ಪ್ರವಾಸ ಕಾರ್ಯಕ್ರಮ ಹೇಗಿತ್ತು? ಸಿದ್ದರಾಮಯ್ಯನವರು ಮತ್ತು DCM ಡಿ ಕೆ ಶಿವಕುಮಾರ್ ಅವರು ಇವತ್ತು ಒಟ್ಟಿಗೆ ಈ ಒಂದು ಕ್ಷೇತ್ರಕ್ಕೆ ಬಂದಿರುವಂಥದ್ದು. ಮಾಮೂಲಿಯಾಗಿ ಯಾವುದೇ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಆದಿಯಾಗಿ ಕೆಲವೊಂದು ಸಚಿವರು ಈ ಒಂದು ಕ್ಷೇತ್ರಕ್ಕೆ ಬರುವಂಥದ್ದು ಮಾಮೂಲಿ. ಆದರೆ 1 ವರ್ಷ ಆದ ಬಳಿಕ ಈಗ CM ಸಿದ್ದರಾಮಯ್ಯನವರು ಬಂದಿರುವಂಥದ್ದು. ಡಿ ಕೆ ಶಿವಕುಮಾರ್ ಆಗಾಗ ಧರ್ಮಸ್ಥಳಕ್ಕೆ ಬರ್ತಾ ಇದ್ರು. CM ಅವರು ಈಗ ಮೊದಲ ಬಾರಿ ಬಂದಿರುವಂಥದ್ದು. ಕಳೆದ ಸರ್ಕಾರ 5 ವರ್ಷದ ಹಿಂದೆ ಇದ್ದಂಥ ಸರ್ಕಾರದಲ್ಲಿ CM ಅವರು ಬಂದಿದ್ದರು. ಆ ಬಳಿಕ ಈಗ ಮತ್ತೆ ಸರ್ಕಾರ ಬಂದ ನಂತರ ಬಂದಿರುವಂಥದ್ದು. ಅದರಲ್ಲೂ ಗ್ಯಾರಂಟಿ ಯೋಜನೆಯನ್ನು ಸರ್ಕಾರಕ್ಕೆ ಪ್ರಶಂಸನಾ ಪತ್ರವನ್ನು ಇಲ್ಲಿನ ಹೆಗಡೆ ಅವರು ಧರ್ಮಾಧಿಕಾರಿ ಅವರು ಬರೆದಿರುವಂಥದ್ದನ್ನು ನಾವು ಗಮನಿಸ್ಬೋದು. ಯಾವಾಗ ಉಚಿತ ಬಸ್ಸಿನಲ್ಲಿ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಈ ಕ್ಷೇತ್ರಕ್ಕೆ ಬಂದಿದ್ದರು, ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯರವರನ್ನು ಜೊತೆಗೆ ಸರ್ಕಾರವನ್ನು ಹಾಡಿ ಹೊಗಳಿರುವಂಥ ಸಾಕಷ್ಟು ಮಹಿಳೆಯರು ಹೆಗ್ಡೆ ಅವರನ್ನು ಮಾತುಕತೆ ಮಾಡುವಂಥ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಜೊತೆಗೆ CM ಅವರಿಗೂ ಆ ಮಹಿಳೆಯರು ಪ್ರಾರ್ಥಿಸಿರುವುದರ ಬಗ್ಗೆಯೂ ಸಾಕಷ್ಟು ಮಾತುಗಳು ಹೆಗ್ಡೆ ಅವರದ್ರಿತ್ತು. ಆ ಕಾರಣಕ್ಕಾಗಿ ಹೆಗ್ಡೆ ಅವರು ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿದ್ದರು, ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಇವತ್ತು ಗ್ಯಾರಂಟಿ ಜೊತೆಗೆ ಸರ್ಕಾರದ 1 ವರ್ಷದ ಪೂರೈಸಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸೇರಿ ಕೆಲವು ಸಚಿವರೊಂದಿಗೆ ಸೇರಿ ಈ ಒಂದು ದರ್ಶನವನ್ನು ಪಡೆದಿದ್ದಾರೆ. ಆ ಬಳಿಕ ಇಲ್ಲಿನ ಧರ್ಮಾಧಿಕಾರಿ ಆಗಿರುವಂಥ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರನ್ನು ಭೇಟಿ ಮಾಡಿದ್ದಾರೆ. DCM ಶಿವಕುಮಾರ್ ಅವರು ಹೆಗಡೆ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿ ಜೊತೆಗೆ ಸಾಕಷ್ಟು ಸಮಯಗಳ ಕಾಲ ಮಾತುಕತೆಗಳನ್ನು ಮಾಡಿ ಇಲ್ಲಿಂದ ತೆರಳಿರುವಂಥದ್ದು. ಎಲ್ಲ ಮಾಹಿತಿಗೆ ಸುಖಪಾಲ್. ಒಟ್ಟಾರೆ ಇವತ್ತು ದಕ್ಷಿಣ ಕನ್ನಡ ಪ್ರವಾಸ ಕೈಗೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಸಂಪ್ರದಾಯಬದ್ಧವಾದ ದೇವರ ದರ್ಶನವನ್ನು ಮಾಡಿ ಧರ್ಮಾಧಿಕಾರಿಗಳನ್ನು ಭೇಟಿಯಾಗಿ ಬಂದಿದ್ದಾರೆ.